Good morning, students. Today I will go to discuss about on matter in our surroundings. This is first chapter for you. Matter. What is matter? In this universe, in this universe, we see many things like pen, paper, duster, and water. So these are all things are seen in our surroundings. ನಮ್ಮ ಸರೌಂಡಿಂಗಲ್ಲಿ ಪೆನ್ ಕಾಣ್ತಿದೆ, ಪೇಪರ್ ಕಾಣ್ತಿದೆ, ಡಸ್ಟರ್ ಕಾಣ್ತಿದೆ, ವಾಟರ್ ಕಾಣ್ತಿದೆ, ಎಕ್ಸೆಟ್ರಾ. ಸೊ ಇವೆಲ್ಲ ಸಹ ನಾನು ಕರಿತೀನಿ ಮ್ಯಾಟರ್ ಅಂತ ಕರಿತೀನಿ. ಹಾಗಾದರೆ ನಾನು ಮ್ಯಾಟ್ರ್ ಅಂತ ಕರಿಬೇಕು ಅಂತಂದರೆ ಆ್ಯಕ್ಚುಲಿಯಾಗಿ ಯಾವ ಪ್ರಾಪರ್ಟಿನ ಅದು ಹೊಂದಿರಬೇಕು ಅಂದರೆ, ಫಸ್ಟ್ ಪ್ರಾಪರ್ಟಿ particles. Every matter it is made up of particles. These are called small particles or tiny particles. ಪಾರ್ಟಿಕಲ್ಸ್ ಅಂದ್ರೆ ಏನು, ಅಥವಾ ಸ್ಮಾಲ್ ಪಾರ್ಟಿಕಲ್ಸ್ ಅಥವಾ ಟೈನಿ ಪಾರ್ಟಿಕಲ್ಸ್ ಅಂದರೆ ಏನು ಅಂತ. ಫಾರ್ ಎಕ್ಸಾಂಪಲ್, ನೀವೊಂದು ಚಾಕ್ ತೊಗೊಳ್ಳಿ, ಒಂದು ಸೀಮೆ ಸುಣ್ಣ ಅಂತ ಕರಿತೀವಲ್ಲ, ಪೀಸ್ ಆಫ್ ಚಾಕ್ ತೊಗೊಂಡು ಅದನ್ನು ಪುಡಿ ಮಾಡೋಣ. ಅದನ್ನು ಪುಡಿ ಮಾಡ್ತಾ ಮಾಡ್ತಾ ಕೊನೆಗೆ ಒಂದು ಚಿಕ್ಕದಂತಹ ಕಣ ಕಾಣುತ್ತೆ. ದಸ್ ಕಾಲ್ಡ್ ಆ್ಯಸ್ ಎ ಪಾರ್ಟಿಕಲ್ ಅಂತ ಕರಿತೀವಿ. ನಮಗದು ಅತಿ ಸೂಕ್ಷ್ಮವಾಗಿ ಕಾಣೋದ್ರಿಂದ ಅದನ್ನು ಸ್ಮಾಲ್ ಪಾರ್ಟಿಕಲ್ ಅಥವಾ ಟೈನಿ ಅಂತ ಕರಿತೀವಿ. ಸ್ಮಾಲ್ ಅಂತ ಅಥವಾ ಟೈನಿ ಎರಡೂ ಸಹ ಒಂದೇ. ಟೈನಿ ಅಂದರೆ ಸ್ಮಾಲ್ ಅಂತ ಅರ್ಥ. ಸೊ ಪೆನ್ ತಗೊಳ್ಳಿ, ಪೆನ್ನು ಸಮೇತ ಪಾರ್ಟಿಕಲ್ಸಿಂದ ಆಗಿದೆ. ಸೊ ಇಟ್ ಈಸ್ ಎ ಮ್ಯಾಟರ್. ಪೇಪರ್ ತಗೊಳ್ಳಿ, ಪೇಪರ್ ಇಸ್ ಆಲ್ಸೋ ಹ್ಯಾವ್ ಎ ಪಾರ್ಟಿಕಲ್ಸ್, ಇಟ್ ಇಸ್ ಕಾಲ್ಡ್ ಆಸ್ ಎ ಮ್ಯಾಟರ್. ಪಾರ್ಟಿಕಲ್ಸ್ ಅಂದರೆ ಗೊತ್ತಾಯ್ತು ನಿಮಗೆ. ಹಾಗಾದರೆ ಸೆಕೆಂಡ್ ಪಾಯಿಂಟ್, ಮ್ಯಾಟರ್ ಹ್ಯಾವ್ ಮಾಸ್ ಆ್ಯಂಡ್ ವಾಲ್ಯೂಮ್. ನೀವು ಯಾವುದೇ ಮ್ಯಾಟ್ರ್ ತಗೊಳ್ಳಿ, ಆ ಮ್ಯಾಟರು ಅದಕ್ಕೆ ಮಾಸ್ ಇರುತ್ತೆ ಮತ್ತು ವಾಲ್ಯೂಮ್ ಇರುತ್ತೆ. ಮಾಸ್ ಅಂದ್ರೇನು, ವಾಲ್ಯೂಮ್ ಅಂದ್ರೇನು? ಹಾಗಾದರೆ ಮಾಸ್ ಅಂದರೆ, ಫಾರ್ ಎಕ್ಸಾಂಪಲ್, ಇದೊಂದು ಪೆನ್ ಇದೆ. ಈ ಪೆನ್ನು ಇಂತಿಷ್ಟು ಮೆಟೀರಿಯಲ್ಸ್ನಿಂದ ಆಗಿದೆ. ಅಮೌಂಟ್ ಆಫ್ ಮೆಟೀರಿಯಲ್ಸ್ ಎಷ್ಟಿಂದ ಆಗಿದೆಯೋ, ಎಷ್ಟು ಮೆಟೀರಿಯಲ್ಸ್ ಹಾಕಿದ್ರೆ ಈ ವಸ್ತು ಆಗ್ತದೋ ಅದನ್ನು ಕರಿತೀವಿ ಮಾಸ್ ಅಂತ ಕರಿತೀವಿ. ಈಗ ಇದು ನೋಡ್ತಾ ಇದ್ದೀರಾ, ಫಾರ್ ಎಕ್ಸಾಂಪಲ್ ಇದೊಂದು ಚಿಕ್ಕ ಪೆನ್ ಇದೆ. ಈ ಪೆನ್ನಿಗೆ ಸಮೇತ ಮೆಟೀರಿಯಲ್ಸ್ ಕಡಿಮೆ ಇದೆ, ಅದಕ್ಕೆ ಈ ಥರ ಕಾಣ್ತಾ ಇದೆ. ಇದು ನೋಡಿ ಸ್ವಲ್ಪ ಜಾಸ್ತಿ ಹಾಕಿದ್ದಾರೆ, ಸೊ ಈ ಥರ ಕಾಣ್ತಾ ಇದೆ. ಅಂದರೆ ಆ ಒಂದು ಮ್ಯಾಟರಲ್ಲಿ ಎಷ್ಟು ಅಮೌಂಟ್ ಆಫ್ ಪಾರ್ಟಿಕಲ್ಸ್ ಸೇರಿಕೊಂಡಿದೆ ಅದನ್ನು ನಾವು ಕರಿತೀವಿ ಮಾಸ್ ಅಂತ ಕರಿತೀವಿ. ಆದರೆ ವಾಲ್ಯೂಮ್ ಅಂದರೆ ಏನು? ವಾಲ್ಯೂಮ್ ಅಂತ ಹೇಳಿದ್ರೆ, ಇದೇ ವಸ್ತು ನಾನು ಇಟ್ಟಿದ್ದೀನಿ. ಇದು ಇಟ್ಟಾಗ ಏನಾಗುತ್ತೆ, ಸ್ವಲ್ಪ ಸ್ಪೇಸನ್ನು ಏನು ಮಾಡುತ್ತೆ, ಕವರ್ ಮಾಡಿಕೊಂಡಿದೆ. ಈ ಸ್ಪೇಸ್ ಇದೆಯಲ್ಲ, ಕವರ್ ಮಾಡಿದೆಯಲ್ವಾ, ಆ ಒಂದನ್ನು ನಾವು ಕರಿತೀವಿ ವಾಲ್ಯೂಮ್ ಅಂತ ಕರಿತೀವಿ. ಯಾವ ವಸ್ತು ಸ್ವಲ್ಪ ಜಾಗವನ್ನು ಅಥವಾ ಸ್ಪೇಸನ್ನು ಆಕ್ಯುಪೈ ಮಾಡಿಕೊಳ್ಳುತ್ತೋ ಅದನ್ನು ಕರಿತೀವಿ ವಾಲ್ಯೂಮ್ ಅಂತ ಕರಿತೀವಿ. ಈಗ ಫಸ್ಟ್ ಪ್ರಾಪರ್ಟಿ ಏನಿದೆ, ಪಾರ್ಟಿಕಲ್ಸ್ ಆರ್ ಅವೈಲಬಲ್ ಇನ್ ಮ್ಯಾಟರ್ಸ್. ಎಲ್ಲ ಮ್ಯಾಟರ್ ಸಮೇತ ಪಾರ್ಟಿಕಲ್ಸಿಂದ ಆಗಿದೆ. ಎರಡನೇದು, ಮ್ಯಾಟರ್ ಹ್ಯಾವ್ ಮಾಸ್ ಆ್ಯಂಡ್ ವಾಲ್ಯೂಮ್. ಅದರಲ್ಲಿ ಮಾಸ್ ಇರುತ್ತೆ, ವಾಲ್ಯೂಮ್ ಇರುತ್ತೆ. ಮಾಸ್ ಅಂದ್ರೇನು? ಈ ಮಾಸಲ್ಲಿ ಮಾಸ್ ಅಂದರೆ ಅಮೌಂಟ್ ಆಫ್ ಪಾರ್ಟಿಕಲ್ಸ್ ಅವೈಲಬಲ್ ಇನ್ ದಟ್ ಮ್ಯಾಟರ್. ಆ ಒಂದು ಮ್ಯಾಟರು ಎಷ್ಟು ಅಮೌಂಟ್ ಆಫ್ ಪಾರ್ಟಿಕಲ್ಸಿಂದ ಆಗಿದೆ ಅದನ್ನು ಮಾಸ್ ಅಂತ ಕರೆದ್ವಿ. ಈಗ ವಾಲ್ಯೂಮ್ ಬರೋಣ. ಈಗ ಒಂದು ಡಸ್ಟರ್ ಹಿಂಗಿಟ್ಟೆ, ಆ ಡಸ್ಟರು
ಇಷ್ಟು ಏನು ಮಾಡಿದೆ, ಜಾಗವನ್ನು ಆಕ್ಯುಪೈ ಮಾಡ್ಕೊಂಡಿದೆ. ಸೊ ಇದನ್ನು ನಾವು ಕರಿತೀವಿ ವಾಲ್ಯೂಮ್ ಆಫ್ ದಟ್ ಮ್ಯಾಟರ್ ಅಂತ ಕರಿತೀವಿ. ಸೊ ಪೆನ್ನಿಗೆ ಮಾಸು ಇದೆ, ವಾಲ್ಯೂಮ್ ಇದೆ. ಪೇಪರ್ಗೆ ಮಾಸು ಇದೆ, ವಾಲ್ಯೂಮ್ ಇದೆ. ಸೊ ದೀಸ್ ಆರ್ ಕಾಲ್ಡ್ ಮ್ಯಾಟರ್ಸ್. ಪಾಸ್. ನಾವು ಮ್ಯಾಟರ್ಗೆ ಎಕ್ಸಾಂಪಲ್ಸ್ ನೀವು ಕೊಡಬೇಕಾಗುತ್ತೆ. ಈಗ ನಾನು ಪೆನ್ ಹೇಳಿದೆ, ಪೇಪರ್ ಹೇಳಿದೆ, ಡಸ್ಟರ್ ಹೇಳಿದೆ. ಫಾರ್ ಎಕ್ಸಾಂಪಲ್ ವಾಟರ್, ಸ್ಟೋನ್, ಪೆನ್ಸಿಲ್ and a gas. These are all belongs to matter. ಇವೆಲ್ಲ ಸಮೇತ ಪಾರ್ಟಿಕಲ್ಸು ಇದೆ, ಅದಕ್ಕೆ ಮಾಸು ಇದೆ, ವಾಲ್ಯೂಮ್ ಇದೆ. ಸೊ ಹಾಗಾಗಿ ನಾನು ಕರಿತೀನಿ ಇದನ್ನು ಮ್ಯಾಟರ್ ಅಂತ ಕರಿತೀನಿ. ನೆಕ್ಸ್ಟ್, ಪ್ರಾಪರ್ಟೀಸ್ ಆಫ್ ಪಾರ್ಟಿಕಲ್ಸ್. ಹಾಗಾದರೆ ಆ ಮ್ಯಾಟರಲ್ಲಿರುವಂತಹ ಪಾರ್ಟಿಕಲ್ಸ್ನ ಗುಣಲಕ್ಷಣಗಳು ಅಥವಾ ಪ್ರಾಪರ್ಟೀಸು ಏನಾಗಿರುತ್ತೆ? ಫಸ್ಟ್ ಒನ್, ಇಟ್ ಈಸ್ ಟೈನಿ ಇನ್ ನೇಚರ್. ಏನಂತಂದರೆ, ನಾನು ಆಗಲೇ ಒಂದು ವರ್ಡ್ ಬಳಸಿದೆ, ಟೈನಿ ಅಂತ ವರ್ಡ್ ಬಳಸಿದೆ ಅಥವಾ ಸ್ಮಾಲ್ ಅಂತ ಬಳಸಿದೆ. ಎಲ್ಲ ಪಾರ್ಟಿಕಲ್ಸ್ ಸಮೇತ ನಮಗೆ ಸೂಕ್ಷ್ಮವಾಗಿರ್ತವೆ, ಟೈನಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಡಸ್ಟರ್ ತೊಗೊಂಡು ಅಂದ್ಕೊಳ್ಳಿ, ಚಾಕ್. ಅದನ್ನು ನಾವು ಚಿಕ್ಕ ಚಿಕ್ಕ ಪುಡಿ ಮಾಡ್ತಾ ಇರ್ತೀವಿ, ಕೊನೆಗೆ ಕಣ್ಣಿಗೆ ಕಾಣದಂತಹ ಒಂದು ವಸ್ತು ಕಾಣುತ್ತೆ. ಸೊ ದಟ್ ಆರ್ ಟೈನಿ ಇನ್ ನೇಚರ್ ಅಂತ ಕರಿತೀವಿ. ಪಾರ್ಟಿಕಲ್ಸ್ ಆರ್ ಟೈನಿ ಇನ್ ನೇಚರ್. ಸೆಕೆಂಡ್ ಒನ್, ಇಟ್ ಅಟ್ರಾಕ್ಟ್ಸ್ ಈಚ್ ಅದರ್. ಇಟ್ ಅಟ್ರಾಕ್ಟ್ಸ್ ಈಚ್ ಅದರ್. ಪಾರ್ಟಿಕಲ್ಸ್ ಆರ್ ಅಟ್ರಾಕ್ಟ್ ಈಚ್ ಅದರ್. ಇದನ್ನು ನಾವು ಹೇಗೆ ಅರ್ಥ ಮಾಡ್ಕೊಳ್ಳೋದು? ಫಾರ್ ಎಕ್ಸಾಂಪಲ್, ಒಂದು ಬೀಕರ್ ತಗೊಳ್ಳಿ. ಈ ಬೀಕರಲ್ಲಿ ಒಂದು ಅರ್ಧ ಲೀಟ್ರಷ್ಟು ನೀರನ್ನು ತಗೊಳ್ಳೋದು, ವಾಟರ್. 1 ಟೇಬಲ್ ಸ್ಪೂನಷ್ಟು ಶುಗರ್ನ ಮಿಕ್ಸ್ ಮಾಡೋಣ. ಯಾವಾಗ ನೀವು 1 ಟೇಬಲ್ ಸ್ಪೂನಷ್ಟು ಶುಗರ್ನ ಇದಕ್ಕೆ ಆ್ಯಡ್ ಮಾಡ್ತಿರೋ, ಈಗೇನಾಗುತ್ತೆ, ವಾಟರ್ ಪಾರ್ಟಿಕಲ್ಸು ಶುಗರ್ಲಂತಹ ಪಾರ್ಟಿಕಲ್ಸ್ನ ಏನು ಮಾಡುತ್ತೆ, ಅಟ್ರ್ಯಾಕ್ಟ್ ಮಾಡುತ್ತೆ. ಅಟ್ರ್ಯಾಕ್ಟ್ ಮಾಡಿಕೊಂಡು ಎರಡು ಸಹ ಡಿಸಾಲ್ವ್ ಆಗಿ ನಮಗೆ ವಾಟರ್ ಯಾವುದು, ಶುಗರ್ ಯಾವುದು ಅಂತ ಗೊತ್ತಾಗೋದಿಲ್ಲ. ಹಿಂಗೆ ಆಗಬೇಕು ಅಂತೇಳಿದ್ರೆ ಆ್ಯಕ್ಚುಲಿಯಾಗಿ ಏನಾಗಬೇಕು ಅಂತಂದರೆ, ವಾಟರ್ ಪಾರ್ಟಿಕಲ್ಸು ಶುಗರ್ ಪಾರ್ಟಿಕಲ್ಸ್ನ ಅಟ್ರ್ಯಾಕ್ಟ್ ಮಾಡಿ ಎರಡು ಜಾಯಿನ್ ಆಗುತ್ತೆ, ಕಂಬೈನ್ ಆಗುತ್ತೆ. ಸೊ ದ್ಯಾಟ್ ದ ಪಾರ್ಟಿಕಲ್ಸ್ ಹ್ಯಾವ್ ಅಟ್ರಾಕ್ಟ್ಸ್ ಟು ಈಚ್ ಅದರ್. And then third point, particles are continuously moving. ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಆದರೂ ಸಮೇತ ಇದು ಸತ್ಯ. ಪಾರ್ಟಿಕಲ್ಸು ಒಂದು ಮ್ಯಾಟರ್ನ ಒಳಗಡೆ ಯಾವಾಗೂ ಮೂಮೆಂಟ್ ಇರುತ್ತೆ, ಯಾವಾಗ ಚಲಿಸ್ತಾ ಇರುತ್ತೆ, ಇದು ಚಲನೆ ಇರ್ತವೆ. ಸೊ ಪ್ರಾಪರ್ಟೀಸ್ ಆಫ್ ಪಾರ್ಟಿಕಲ್ಸ್ ಅಂತ ತಗೊಂಡ್ರೆ ಮೊದಲು ಹೇಳಬೇಕು, ಇಟ್ ಈಸ್ ಎ ಟೈನಿ ಇನ್ ನೇಚರ್. ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಅತಿ ಸೂಕ್ಷ್ಮವಾಗಿರುತ್ತೆ ಒಂದು. ಎರಡನೇ ಪಾಯಿಂಟು, ಇಟ್ ಅಟ್ರಾಕ್ಟ್ಸ್ ಈಚ್ ಅದರ್. ಇದು ಒಂದಕ್ಕೊಂದು ಏನಾಗುತ್ತೆ, ಅಟ್ರ್ಯಾಕ್ಟ್ ಆಗುತ್ತೆ. ಥರ್ಡ್ ಒನ್, ಪಾರ್ಟಿಕಲ್ಸ್ ಆರ್ ಕಂಟಿನ್ಯೂಸ್ಲಿ ಮೂವಿಂಗ್ ಅಂತ ಕರಿತೀವಿ. ಅಂದರೆ ಮ್ಯಾಟರ್ ಒಳಗಡೆ ಪಾರ್ಟಿಕಲ್ಸ್ ಯಾವಾಗೂ ಏನಾಗ್ತಾ ಇರುತ್ತೆ, ಚಲನೆ ಇರ್ತವೆ, ಚಲಿಸ್ತಾ ಇರ್ತವೆ. ದೆನ್ ಕ್ಲಾಸಿಫಿಕೇಶನ್ ಆಫ್ ಮ್ಯಾಟರ್ಸ್. ನಾನು ಹೇಳ್ತಾ ಇದ್ದೀನಿ, ಮ್ಯಾಟರ್ಸ್ ಇದೆ, ಅದು ಪಾರ್ಟಿಕಲ್ಸ್ ಇರ್ತವೆ, ಅದಕ್ಕೆ ಮಾಸ್ ಇರುತ್ತೆ, ವಾಲ್ಯೂಮ್ ಇರುತ್ತೆ. ಹಾಗಾದರೆ ನಮ್ಮ ಸರೌಂಡಿಂಗಲ್ಲಿ ಕಾಣುವಂತಹ ಮ್ಯಾಟರ್ಸ್ನ ಎಷ್ಟು ರೀತಿಯಾಗಿ ಬೇಸಿಕ್ಕಾಗಿ ನಾವು ಕ್ಲಾಸಿಫೈ ಮಾಡ್ತೀವಿ ಅಂದರೆ, ಒಂದು ಸಾಲಿಡ್ಸ್, ಎರಡನೇದು ಲಿಕ್ವಿಡ್ಸ್, ಆ್ಯಂಡ್ ದೆನ್ ಥರ್ಡ್ ಒನ್ ಈಸ್
ಗ್ಯಾಸ್. ಸಾಲಿಡ್ಸ್, ಲಿಕ್ವಿಡ್ಸ್, ಗ್ಯಾಸ್. ಹಾಗೆ ಯಾವ ಆಧಾರದ ಮೇಲೆ ನಾವು ಇದನ್ನು ಸಾಲಿಡ್ಸ್ ಅಂತ ಕರಿತಿದ್ವಿ, ಲಿಕ್ವಿಡ್ಸ್ ಅಂತ ಕರಿತಿದ್ವಿ, ಗ್ಯಾಸ್ ಅಂತ ಕರಿತಾ ಇದ್ವಿ ಅಥವಾ ಏನು ವರ್ಗೀಕರಿಸಿದ್ದೀವಿ ಅಂತ ಅಂದರೆ ಪಾರ್ಟಿಕಲ್ಸ್ ಇದಾವಲ್ವಾ, ನಾನು ಆಗಲೇ ಹೇಳಿದ ಪಾರ್ಟಿಕಲ್ಸ್ ಅಂತ. ಎಲ್ಲ ಮ್ಯಾಟರ್ಸು ಪಾರ್ಟಿಕಲ್ಸ್ ಆಗಿದೆ. ತುಂಬ ಹತ್ತಿರವಾಗಿ ಜೋಡಣೆ ಆಗಿರ್ತವೆ ಒಂದಷ್ಟು ಪಾರ್ಟಿಕಲ್ಸ್. ಸೊ ಅದನ್ನು ನಾವು ಸಾಲಿಡ್ಸ್ ಅಂತ ಕರಿತೀವಿ. ಸ್ವಲ್ಪ ಗ್ಯಾಪ್ ಇರುತ್ತೆ, ಸೊ ಅದನ್ನು ಕರಿತೀವಿ ಲಿಕ್ವಿಡ್ಸ್ ಅಂತ ಕರಿತೀವಿ. ಇಲ್ಲಿ ಇವೆರಡಕ್ಕಿಂತ ಫುಲ್ ಗ್ಯಾಪ್ ಇರುತ್ತೆ, ಸೊ ಇದನ್ನು ಕರಿತೀವಿ ನಾವು ಎಂತ ಗ್ಯಾಸ್ ಅಂತ ಕರಿತೀವಿ. ಬೇಸಿಕ್ಕಾಗಿ ಪಾರ್ಟಿಕಲ್ಸ್ನ ಅಟ್ಯಾಚ್ಮೆಂಟ್ ಹೇಗಿದೆ ಅನ್ನೋ ಆಧಾರದ ಮೇಲೆ ನಾವು ಈ ಥರ ಕ್ಲಾಸಿಫೈ ಮಾಡಿದ್ವಿ, ಸಾಲಿಡ್ಸ್, ಲಿಕ್ವಿಡ್ಸ್, ಗ್ಯಾಸ್. ಇನ್ನೂ ಸಹ 2 ವಿಧ ಇದ್ದಾವೆ, ಅದು ನೀವು ಮುಂದಿನ ತರಗತಿ ತಿಳ್ಕೊಳ್ತೀರಾ. ನಿಮಗಿರೋಂಥದ್ದು ಸಾಲಿಡ್ಸು, ಲಿಕ್ವಿಡ್ಸು, ಗ್ಯಾಸ್. ನಾವು ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್. ಹಾಗಾದರೆ ಸಾಲಿಡ್ಸ್ ಅಂದರೆ ಹೆಂಗಿರ್ತವೆ, ಅದರ ಗುಣಲಕ್ಷಣಗಳು ಏನು? ಫಾರ್ ಎಕ್ಸಾಂಪಲ್, ಐ ವಿಲ್ ಟೇಕ್ ಸ್ಟೋನ್. ಒಂದು ಕಲ್ಲು ತಗೊಂಡಿದ್ದೀನಿ. ಈ ಸ್ಟೋನಲ್ಲಿ ಪಾರ್ಟಿಕಲ್ಸು ತುಂಬ ಕ್ಲೋಸ್ಲಿ ಪ್ಯಾಕ್ಡ್ ಅಂತ ಕರಿತೀವಿ, ಕ್ಲೋಸ್ಲಿ ಪ್ಯಾಕ್ಡ್. ನೀವು ಕಲ್ಲು ನೋಡಿ, ಆ ಕಲ್ಲಲ್ಲಿ ಪಾರ್ಟಿಕಲ್ಸು ಒಂದಕ್ಕೊಂದು ಜೋಡಣೆ ಆಗಿ ತುಂಬ ರಿಜಿಡ್ ಆಗಿರುತ್ತೆ, ಗಟ್ಟಿ ಆಗಿರುತ್ತೆ. ಸೊ ಅಂತಹ ಪಾರ್ಟಿಕಲ್ಸ್ ಏನು ಕರಿತೀವಿ ನಾವು, ಕ್ಲೋಸ್ಲಿ ಪ್ಯಾಕ್ಡ್ ಅಂತ ಕರಿತೀವಿ. ಸಾಲಿಡ್ಸಲ್ಲಿ ಏನಂತ ಸ್ಟೋನ್ ಅಂತ ಕರಿತೀವಲ್ಲ, ಈ ಸ್ಟೋನಲ್ಲಿ ಪಾರ್ಟಿಕಲ್ಸು ಕ್ಲೋಸ್ ಆಗಿರುತ್ತೆ. ಸೊ ದಟ್ಸ್ ವೈ ದೀಸ್ ಆರ್ ಬಿಲಾಂಗ್ಸ್ ಟು ಸಾಲಿಡ್ಸ್ ಗ್ರೂಪ್. ಆ್ಯಂಡ್ ಸೆಕೆಂಡ್ ಒನ್, ಪೆನ್. ಈ ಪೆನ್ನಲ್ಲಿ ಸಮೇತ ಪಾರ್ಟಿಕಲ್ಸು ಕ್ಲೋಸ್ ಆಗಿ ಪ್ಯಾಕ್ ಆಗಿದೆ. ಸೊ ದೀಸ್ ಆರ್ ಬಿಲಾಂಗ್ಸ್ ಟು ಸಾಲಿಡ್ಸ್. ಡಸ್ಟರ್. Duster also belongs to solids because duster particles are closely packed. So, etc. ಸಾಲಿಡ್ಸ್ನಲ್ಲಿ ನಾವು ಯಾವ ಥರ ಗ್ರೂಪ್ ಹಾಕಿದ್ವಿ ಅಂತ ಗೊತ್ತಾಯಿತು. ಫಸ್ಟ್ ಪಾಯಿಂಟು, ಇಟ್ ಹ್ಯಾವ್ ಡೆಫಿನೇಟ್ ಶೇಪ್. ಸಾಲಿಡ್ಸು ಡೆಫಿನೆಟ್ ಶೇಪ್ ಇದೆ ಅಂತ ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ಪೆನ್ ಅಂತಂದರೆ ಅದಕ್ಕೊಂದು ಶೇಪ್ ಇದೆ, ಡಸ್ಟರ್ ಅಂತ ಹೇಳಿದ್ರೆ ಅದಕ್ಕೊಂದು ಶೇಪ್ ಇದೆ. ಸೊ ಈ ಥರ ಯಾವ ವಸ್ತುಗಳಿಗೆ ಡೆಫಿನೆಟ್ ಶೇಪ್ ಇರಬೇಕು. ಡಸ್ಟರ್ ಅಂದರೆ ಹೌದು ಹಿಂಗೆ ಇರುತ್ತದು, ಮತ್ತು ಪೆನ್ ಅಂದರೆ ಹೌದು ಹಿಂಗೆ ಇರುತ್ತಂತ ಇರಬೇಕು, ಡೆಫಿನೆಟ್ ಶೇಪ್ ಇರಬೇಕು ಅದಕ್ಕೆ. ಸೊ ಫಸ್ಟ್ ಪ್ರಾಪರ್ಟಿ ಏನಪ್ಪ ಸಾಲಿಡ್ಸ್ ಅಂದರೆ, ಇಟ್ ಹ್ಯಾವ್ ಡೆಫಿನೆಟ್ ಶೇಪ್. And the second one, solids have fixed volume. Solids have fixed volume ಅಂತ ಹೇಳ್ತಾ ಇದೆ. ಏನಂಗಂದರೆ ಸಾಲಿಡ್ಸ್ ಅನ್ನೋದು ಫಿಕ್ಸ್ಡ್ ವ್ಯಾಲ್ಯೂಮ್ ಅಂದರೆ, ಫಾರ್ ಎಕ್ಸಾಂಪಲ್, ಸೊ ಸಾಲಿಡ್ಸ್ ಆಫ್ ಫಿಕ್ಸ್ಡ್ ವಾಲ್ಯೂಮ್ ಅಂತ ಕರೀತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ಇದು ಡಸ್ಟರು. ನೀವು ಇದನ್ನು ಎಲ್ಲೇ ಹೇಳಿ ಅದು ಇಷ್ಟೇ ಜಾಗ ಆಕ್ರಮಣ ಮಾಡ್ಕೊಳ್ಳುತ್ತೆ. ಇದನ್ನು ತೊಗೊಂಡೋಗ್ಬಿಟ್ಟು ಬೇರೆ ದೇಶದಲ್ಲಿ ತೊಗೊಂಡಿಡಿ ಅಷ್ಟೇ ಆಕ್ರಮಣ ಮಾಡುತ್ತೆ, ಬೇರೆ ಗ್ರಹದಲ್ಲಿಡಿ ಅಷ್ಟೇ ಆಕ್ರಮಣ ಮಾಡ್ಕೊಳ್ಳುತ್ತೆ ಜಾಗನ. ಇದಕ್ಕೊಂದು ಫಿಕ್ಸ್ ಆಗಿದೆ ವಾಲ್ಯೂಮ್. ಸೊ ಹಾಗಾಗಿ ಸಾಲಿಡ್ಸ್ ಆಫ್ ಫಿಕ್ಸ್ಡ್ ವಾಲ್ಯೂಮ್ ಅಂತ ಕರೀತಾ ಇದ್ದೀವಿ. Third point, space between particles are negligible. ಏನಂತಂದರೆ ಆ ಪಾರ್ಟಿಕಲ್ಸು ಈ ಥರ ಅರೇಂಜ್ ಆಗಿರುತ್ತೆ. ನಾನು ಆಗಲೇ ಹೇಳ್ತಾ ಇದ್ದಿಲ್ಲ ಒಂದು ವರ್ಡು, ಕ್ಲೋಸ್ಲಿ ಪ್ಯಾಕ್ಡ್ ಅಂತ ಕರೆದೆ. ಕ್ಲೋಸ್ಲಿ ಪ್ಯಾಕ್ಡ್ ಅಂದರೆ ತುಂಬ ಹತ್ತಿರವಾಗಿ ಇದೆ, ಅಂದರೆ ಇದರ ನಡುವೆ ಸ್ಪೇಸು ಕಡಿಮೆ ಇದೆ.
ಅಥವಾ ನೆಗ್ಲಿಜಿಬಲ್ ಅಂತ ಕರಿತೀವಿ, ಅಂದರೆ ಅತಿ ಕಡಿಮೆ. ಸೊ ಸಾಲಿಡ್ಸಲ್ಲಿ ಸ್ಪೇಸ್ ಬಿಟ್ವೀನ್ ಪಾರ್ಟಿಕಲ್ಸ್ ಆರ್ ನೆಗ್ಲಿಜಿಬಲ್. ಆ್ಯಂಡ್ ಫೋರ್ತ್ ಒನ್, ಸಾಲಿಡ್ಸ್ ಆರ್ ರಿಜಿಡ್. ಸಾಲಿಡ್ಸ್ ಆರ್ ರಿಜಿಡ್ ಅಂದರೆ ಏನು? ರಿಜಿಡ್ ಅಂದರೆ ಗಟ್ಟಿಯಾದಂತು ಅಂತ. ಅಂದರೆ ಫಾರ್ ಎಕ್ಸಾಂಪಲ್ ಪೆನ್ನು ಡಸ್ಟರ್ ತಗೊಳ್ಳಿ, ನಾವು ಅದನ್ನು ಮುರಿಯೋಕ್ಕೆ ಕಷ್ಟ ಆಗುತ್ತೆ, ಹಿಂಗೆ ಗೊತ್ತಿದ್ರೆ ಏನಾಗುತ್ತೆ, ನಮಗೆ ನೋವು ಬರುತ್ತೆ. ಸೊ ಸಾಲಿಡ್ಸ್ ಆರ್ ರಿಜಿಡ್, ಗಟ್ಟಿ ಆಗಿರುತ್ತೆ. ಆ್ಯಂಡ್ ಲಾಸ್ಟ್ ಪಾಯಿಂಟ್, ಕೈನೆಟಿಕ್ ಎನರ್ಜಿ ಈಸ್ ಮಿನಿಮಮ್. ಕೈನೆಟಿಕ್ ಎನರ್ಜಿ ಅಂತ ನಾವು ಅವಳಿಗೆ 7ನೇ ಕ್ಲಾಸಲ್ಲಿ 8ನೇ ಕ್ಲಾಸ್ ಕಲ್ತಿದ್ದೀವಿ. ಕೈನೆಟಿಕ್ ಎನರ್ಜಿ ಅಂದರೆ ಏನು? ಪಾರ್ಟಿಕಲ್ಸು ಮೂಮೆಂಟ್ ಆಗ್ತಾ ಇರುತ್ತೆ. ಸೊ ಆ ಮೂಮೆಂಟನ್ನು ನಾನೇನು ಕರಿತೀನಿ? ಕೈನೆಟಿಕ್ ಎನರ್ಜಿ ಅಂತ ಕರಿತೀನಿ. ಕೈನೆಟಿಕ್ ಎನರ್ಜಿ ಅಂತ ಹೇಳಿದ್ರೆ ದ ಬಾಡಿ ಪೊಸೆಸ್ ಎನರ್ಜಿ ಬೈ ಮೋಷನ್. ಆ ಚಲಿಸುವ ಮುಖಾಂತರ ಪಡೆದುಕೊಳ್ಳುವ ಶಕ್ತಿಯನ್ನು ನಾನು ಕರಿತೀನಿ, ಎನರ್ಜಿನ ಕರಿತೀನಿ, ಕೈನೆಟಿಕ್ ಎನರ್ಜಿ ಅಂತ ಕರಿತೀವಿ. ಇನ್ ಕೇಸ್ ಆಫ್ ಸಾಲಿಡ್ಸ್ ತಗೊಂಡಾಗ ಸಾಲಿಡ್ಸ್ ಹ್ಯಾವ್ ಪಾರ್ಟಿಕಲ್ಸ್ ದಟ್ ಹ್ಯಾವ್ ಎನರ್ಜಿ ಈಸ್ ಕಾಲ್ಡ್ ಕೈನೆಟಿಕ್ ಎನರ್ಜಿ. ಇಟ್ ಈಸ್ ಮಿನಿಮಮ್, ಅದು ತುಂಬ ಅಂದರೆ ಕಡಿಮೆ ಇದೆ ಅಂತ ಅರ್ಥ. ಅಂದರೆ ಕೈನೆಟಿಕ್ ಎನರ್ಜಿ ಮೂಮೆಂಟು, ಪಾರ್ಟಿಕಲ್ಸ್ ಮೂಮೆಂಟ್ ಏನಿದೆ ಅದು ಕಡಿಮೆ ಇರುತ್ತೆ. ಯಾಕಪ್ಪ ಅಂತೇಳಿದ್ರೆ ಅದೇನಾಗಿರುತ್ತೆ, ಕ್ಲೋಸ್ಡ್ ಪ್ಯಾಕ್ಡ್ ಆಗಿದೆ. ಸೊ ಜಾಗ ಇಲ್ಲ, ಸ್ಪೇಸ್ ಕಡಿಮೆ ಇದೆ. ನೋಡಿ, ಸ್ಪೇಸ್ ಕಡಿಮೆ ಇದೆ, ಹಂಗಾಗಿ ಆ ಮೂಮೆಂಟು ಆಗೋದಿಲ್ಲ. ಸೊ ಹಾಗಾಗಿ ಕೈನೆಟಿಕ್ ಎನರ್ಜಿ ಈಸ್ ಮಿನಿಮಮ್ ಇನ್ ಸಾಲಿಡ್ಸ್. ಸೊ ನಾವು ಈ ಕ್ಲಾಸಲ್ಲಿ ಏನು ಕಲ್ತೀವಿ ಅಂತಂದರೆ, ಮ್ಯಾಟರ್ ಅಂದರೆ ಏನು, ಸೆಕೆಂಡ್ ಪಾಯಿಂಟು ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಕಲ್ತ್ವಿ, ಮೂರನೇದು ಕ್ಲಾಸಿಫಿಕೇಶನ್ ಆಫ್ ಮ್ಯಾಟರ್, ಪ್ರಾಪರ್ಟೀಸ್ ಆಫ್ ಮ್ಯಾಟರ್, ಪ್ರಾಪರ್ಟೀಸ್ ಆಫ್ ಪಾರ್ಟಿಕಲ್ಸ್, and classification of matter. And then fourth one, properties of solids. ಮ್ಯಾಟರ್ ಅಂತ ಹೇಳಿದ್ರೆ ನಮ್ಮ ಸರೌಂಡಿಂಗಲ್ಲಿ ಇರುತ್ತೆ. ಆ ಸರೌಂಡಿಂಗಲ್ಲಿ ಅದು ಒಂದು ಪಾರ್ಟಿಕಲ್ಸಿಂದ ಆಗಿರ್ತವೆ, ಅದಕ್ಕೊಂದು ನಿರ್ದಿಷ್ಟವಾದ ಮಾಸ್ ಇರುತ್ತೆ, ವಾಲ್ಯೂಮ್ ಇರುತ್ತೆ. ಓಕೆ, ಕ್ಲಿಯರ್. ಆ್ಯಂಡ್ ದೆನ್ ಪ್ರಾಪರ್ಟೀಸ್ ಆಫ್ ಪಾರ್ಟಿಕಲ್ಸ್ನ ಕರೆದ್ವಿ. ಪಾರ್ಟಿಕಲ್ಸು ಅತಿ ಸೂಕ್ಷ್ಮವಾಗಿರುತ್ತೆ, ಒಳಗೆ ಚಲನೆ ಇರುತ್ತೆ. ಸೊ ಇದು ಪಾರ್ಟಿಕಲ್ಸ್ ಅನ್ನಪಟ್ಟ ಹಾಗೆ. ದೆನ್ ಕ್ಲಾಸಿಫಿಕೇಶನ್ ಆಫ್ ಮ್ಯಾಟರ್. ಮ್ಯಾಟರ್ಸ್ ಆರ್ ಕ್ಲಾಸಿಫೈಡ್ ಇಂಟು 3 types: ಸಾಲಿಡ್ಸ್, ಲಿಕ್ವಿಡ್ಸ್, ಗ್ಯಾಸ್. ಆ್ಯಂಡ್ ದೆನ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್. ಸೊ ಇಷ್ಟು ನಾವು ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್ ಕ್ಲಾಸಲ್ಲಿ ಪ್ರಾಪರ್ಟೀಸ್ ಆಫ್ ಲಿಕ್ವಿಡ್ಸು ಆ್ಯಂಡ್ ಗ್ಯಾಸಸ್ಸು ಆ್ಯಂಡ್ ಫರ್ದರ್ ರೀಡಿಂಗ್ಸ್. ಓಕೆ. ಸೊ ನೀವೀಗ ಏನಾಗಿದೆ ಅಂದರೆ ಎಲ್ಲ ಕಡೆ ಕರೋನಾ ಅನ್ನೋದು ಸಿಕ್ಕೋಡೆ ಭಯ ಹುಟ್ಟಿಸ್ತಾ ಇದೆ ಎಲ್ಲರಿಗೂ. ನಾವಾಗಾದ್ರೆ ಹೇಗೆ ನಾವು ಈ ಕೊರೋನಾದಿಂದ ತಪ್ಪಿಸ್ಕೊಳಕ್ಕಾಗುತ್ತಾ? ಆಗುತ್ತೆ. ಏನು ಮಾಡಬೇಕು? ಮಾಸ್ಕನ್ನು ಕಂಟಿನ್ಯೂಸ್ ಬಳಸಬೇಕು, ಮತ್ತು ಒಬ್ಬರಿಗಿಂತ ಒಬ್ಬರ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಕೊರೋನಾ ಹೇಗಪ್ಪ ಅಂದರೆ ಅದು ಹೊರಗಡೆ ಇದ್ದರೆ ಅದಕ್ಕೆ ಯಾವುದೇ ಕಾರಣಕ್ಕೂ ಏನಾಗಿರೋದಿಲ್ಲ, ಅದಕ್ಕೆ ಅಸ್ತಿತ್ವ ಅಂದರೆ ಅದಕ್ಕೆ ಜೀವಂತ ಇರೋದಿಲ್ಲ. ಅದೊಂದು ಸೆಲ್ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಹ್ಯೂಮನ್ ಬಾಡಿ, ಇಲ್ಲ ಸೆಲ್ ಇದೆ. ನಮ್ಮ ಸೆಲ್ಲು ಒಳಗೆ ಹೋದಾಗ ಅದೇನಾಗುತ್ತೆ, ಅದಕ್ಕೊಂದು ಶಕ್ತಿ ಬರುತ್ತೆ, ಅದಕ್ಕೊಂದು ಜೀವ ಬರುತ್ತೆ. ಸೊ ನಮ್ಮ ಬಾಡಿ ಒಳಗೆ ಬಂದಾಗ ಏನಾಗುತ್ತೆ, ಅದಕ್ಕೆ ಜೀವ ಬರುತ್ತೆ. ಸೊ ನಾವು ಒಳಗೆ ಬರ್ದಂಗೆ ಮಾಡ್ಕೋಬೇಕಂದ್ರೆ ನಾವೇನು ಮಾಡಬೇಕು, ನಮ್ಮ ಕೈಗಳಿಗೆ ಸ್ಯಾನಿಟೈಸರ್ ಬಳಸ್ತಾ ಇರಬೇಕು, ಅಥವಾ ಸೋಪನ್ನು ಬಳಸಬೇಕು, ಯೂಸ್ ಮಾಡಬೇಕು. ವಾಶ್ ಮಾಡಿದಾಗ ಏನಾಗುತ್ತೆ, ಅದು ಸತ್ತೋಗುತ್ತೆ. ಸೊ ಎಷ್ಟೋ ಕೇಸಸ್ಗಳಲ್ಲಿ ಕೊರೋನಾ ಲಕ್ಷಣ ಕಾಣಿಸೋದೇ ಇಲ್ಲ. ಎಷ್ಟೋ ಜನಕ್ಕೆ ಕೊರೋನಾ ಲಕ್ಷಣ ಇರೋದಿಲ್ಲ, ಆದರೂ ಸಮೇತ ಏನಾಗುತ್ತೆ, ಸಿಂಪ್ಟಮ್ಸ್ ಇಲ್ಲ, ಆದರೂ ಕೊರೋನಾ ಫಾಸ್ಟಿಗೆ ಬರುತ್ತೆ. ಅಂದರೆ ಅರ್ಥ ಏನಪ್ಪ ಅಂದರೆ, ನಮ್ಮ ಬಾಡಿ ಇಮ್ಯೂನಿ ಸಿಸ್ಟಮ್ ಚೆನ್ನಾಗಿದ್ದರೆ ಅದೇನಾಗುತ್ತೆ, ಒಳಗಿಂದನೇ ನಮ್ಮ ಲಕ್ಷಣ ಗೊತ್ತಾಗೋದಿಲ್ಲ, ಆದರೆ ಒಳಗಿಂದನೇ ಏನಾಗುತ್ತೆ, ಇಮ್ಯೂನಿ ಸಿಸ್ಟಮ್ ಜಾಸ್ತಿ ಇರೋದ್ರಿಂದ ನಮ್ಮಲ್ಲಿಂತಹ ಬಿಳಿ ರಕ್ತ ಕಣಗಳು ಅದರ ವಿರುದ್ಧ ಹೋರಾಟ ಮಾಡಿ ಅದನ್ನು ಸಾಯಿಸಾಕ್ತವೆ. ಸೊ ಹಾಗಾಗಿ ಕೊರೋನಾ ನಮ್ಗೆ ಗೊತ್ತಿಲ್ಲದೇ ಹೊರಟೋಗ್ತದೆ. ಎಷ್ಟೋ ಜನ ಬಂದುಬಿಟ್ಟು ಹಂಗೆ ಹೊರಟೋಗುತ್ತೆ, ಲಕ್ಷಣ ಗೊತ್ತಾಗೋದಿಲ್ಲ. ಸೊ ಬಿ ಕೇರ್ಫುಲ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋದಿನ. ಓಕೆ, ಬಾಯ್.